ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಈ ಬ್ಲಾಗ್ ಶುರುವಾಗಿ ಹೋಗಿದೆ. ಆ್ಯಕ್ಚುಲಿ ಈ ಶಾಪಿಂಗ್ನ ನನಗೆ ಕಡೆದಾಗ ತೋರಿಸೋಣ ಅಂದ್ಕೊಂಡಿದ್ದೆ, ಆದರೆ ಮೊದಲೇ ತೋರಿಸ್ಬಿಡೋಣ ಅಂಥೇಳಿ ಈ ವಿಡಿಯೋನ ಈ ಕ್ಲಿಪ್ಪಿಂಗ್ನ ಶೂಟ್ ಮಾಡೋಣ ಅಂತ ಕೂತ್ಕೊಂಡೆ. ಯುಗಾದಿ ಹಬ್ಬ ಆದಮೇಲೆ ಸ್ವಲ್ಪ ದಿವಸ ನನಗೂ ಬ್ರೇಕ್ ಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ ಸ್ಕೂಲು ಎಕ್ಸಾಮ್ಸು ಇದೆಲ್ಲ ನಡೀತಾ ಇತ್ತು. ಲಾಸ್ಟ್ 1-2-3 ಮಂತ್ಸಿಂದ ಅಂತೂ ಎಲ್ಲದೂ ಕೂಡ ಕಂಟಿನ್ಯೂಸ್ ನಡೀತಾನೆ ಇತ್ತು. ನಿಮ್ಗಳಲ್ಲಿ ಅಮ್ಮಂದ್ರಿಗೆ ಚೆನ್ನಾಗೇ ಗೊತ್ತಿರುತ್ತೆ, ಮಾರ್ಚು ಫೆಬ್ರವರಿ ಎಂಡ್ ಆದರೆ ಸಾಕು, ಬೋರ್ಡ್ ಎಕ್ಸಾಮ್ಸ್ ಏನಾರು ಇದ್ರಂತೂ ಖಂಡಿತ ಚೆನ್ನಾಗೇ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಎಲ್ಲ ನಡೀತಾ ಇತ್ತು. ಯುಗಾದಿ ಹಬ್ಬ ಆದಮೇಲೆ ಒಂದು ಬ್ರೇಕ್ ಥರ ನನಗೂ ಬೇಕು ಅಂತ ಅನ್ನಿಸ್ತಿತ್ತು. ಹಾಗಾಗಿ ಹೆಚ್ಚಿಗೆ ಏನು ವ್ಲಾಗ್ ಮಾಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ರಜಾ ಇದ್ದಾಗ ಬೆಳಗ್ಗೆ ಬೇಗ ಹೇಳೋದು ಯೂಶ್ವಲ್ ಏನು ಸ್ಕೂಲು ಕಾಲೇಜ್ ಇದ್ದಾಗ ರೊಟೀನ್ ಇರುತ್ತಲ್ಲ, ಅದರಿಂದ ಸ್ವಲ್ಪ ಬ್ರೇಕ್ ಸಿಗುತ್ತೆ. ಸೊ ಆವಾಗ ಸ್ವಲ್ಪ ಆರಾಮಾಗಿ ಹೇಳೋದು. ಆಮೇಲೆ ಕೆಲಸಗಳು ಏನಾಗುತ್ತೆ, ಟೈಮ್ ಟು ಟೈಮಿಗೆ ಮುಂಚೆ ಎದ್ದು ಮಾಡ್ಕೊಂಡು ಅಭ್ಯಾಸ ಇರುತ್ತಲ್ಲ, ಸೊ ಆರಾಮಾಗಿ ಎದ್ದಾಗ ಸ್ವಲ್ಪ ಒಂದು ವಾರದಷ್ಟು ದಿವಸಗಳು ಕೂಡ ನನಗನ್ಸುತ್ತೆ ಒಂಥರ ಅಡ್ಜಸ್ಟ್ ಮಾಡಿಕೊಂಡು ಲೇಟಾಗಿ ಎದ್ದಾಗ ಯಾವುದನ್ನು ಏನು ಮಾಡ್ಕೋಬೇಕು, ಅಡುಗೆ ತಿಂಡಿ ಅರ್ಜೆಂಟ್ ಇರಲ್ಲ, ಬಟ್ ತಿಂಡಿ ಆಗಬೇಕು, ಆಮೇಲೆ ಅಡುಗೆ ಯಾವಾಗ ಆಗಬೇಕು, ಎಲ್ಲದಕ್ಕಿಂತ ಹೆಚ್ಚಿಗೆ ಬಿಸಿಲು ಏರೋದಕ್ಕೆ ಮುಂಚೆ ಕೆಲಸ ಮುಗಿಸ್ಕೋಬೇಕು ಅನಿಸಿರುತ್ತೆ. ಸೊ ಹೀಗೆ ಒಂಥರ ರೊಟೀನ್ನ ಫಿಗರ್ ಔಟ್ ಮಾಡ್ತಾ ಏನು ಮಾಡಬೇಕು, ಹೇಗೆ ರೊಟೀನ್ ಸೆಟ್ ಮಾಡ್ಕೋಬೇಕು ಹಾಲಿಡೇಸಿಗೆ ಅಂಥೇಳಿ. ಸೊ ಅದರಲ್ಲೇ ಇಷ್ಟು ದಿವಸ ಕಳೆದು ಹೋಯಿತು. ಬಟ್ ಒಂಥರ ರಿಫ್ರೆಶಿಂಗ್ ಆಗಿದೆ ಅಂತ ಅನಿಸುತ್ತೆ. ಸೊ ಅದೆಲ್ಲ ಆಯಿತು. ಆ್ಯಕ್ಚುಲಿ ಕಂಪ್ಲೀಟಾಗಿ ನಾನು ಏನು ಬ್ಲಾಗ್ ಮಾಡದೆ ಏನು ನಿಲ್ಲಿಸಿರಲಿಲ್ಲ, ಮಾಡ್ತಾ ಇರ್ತಿದ್ದೆ ಮಧ್ಯೆ ಬಟ್ ನಿಮ್ಮ ಮುಂದೆ ಬರಲಿಲ್ಲ ಅಷ್ಟೇ. ಆವಾಗವಾಗ ಲಾಸ್ಟ್ 1 ವೀಕಲ್ಲಿ ಏನೇನಾಗಿದೆಯೋ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂಥೇಳಿ ಬ್ಲಾಗಿನ ಇದು. ಸೊ ಅದನ್ನೆಲ್ಲ ನೋಡ್ತೀರಾ. ಬಟ್ ಅದಕ್ಕೂ ಮುಂಚೆ ಇದೊಂದು ಶಾಪಿಂಗ್, ಇದು ಏನಿದೆ ಇದರೊಳಗೆ ತೋರಿಸ್ತೀನಿ. ನಿಮ್ಮಲ್ಲಾಗಲೇ ಸುಮಾರು ಜನ ಇದೆಲ್ಲದನ್ನು ಉಪಯೋಗಿಸ್ಕೊಂಡು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ಯಾನು ಎ ಸಿ ಯಾವುದೂ ಹಾಕಿಲ್ಲ, ಶಬ್ದ ಆಗುತ್ತೆ ಅಂತೇಳಿ ಸ್ವಲ್ಪ ಕಿಟಕಿ ಬಾಗಿಲು ತೆಗ್ದೀನಿ, ಗಾಳಿ ಬರ್ತಿರ್ಲಿ ಅಂತೇಳಿ. ಸೊ ಬ್ಯಾಕ್ಗ್ರೌಂಡಲ್ಲಿ ಏನೋ ಚೂರು ಪಾರು ನಿಮಗೆ ನಾಯ್ಸ್ ಬರ್ತಿದ್ರೆ ಸಾರಿ ಫಾರ್ ದಟ್. ಬಟ್ ಫ್ಯಾನು ಎ ಸಿ ಶಬ್ದಕ್ಕಿಂತ ಇದು ವಾಸಿ ಅಂತ ಅನ್ನಿಸ್ತು. ಮಳೆ ಬಂತು, ಆದ್ರೂ ಸೆಕೆ ಜೋರಾಗಿದೆ. ಚೂರು ಮಳೆ ಬಂದಾಗ ಸೆಕೆ ಇನ್ನು ಧಗೆ ಹೇಳುತ್ತಲ್ಲ, ಹಂಗಾಗೋಗಿದೆ. ಸೊ ಇದಿಷ್ಟು ಹೇಳೋಣ ಅಂತ ಅಂದ್ಕೊಂಡೆ, ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಬರ್ತಿದ್ರೆ ಯಾಕೆ ಹಿಂಗೆ ಅಂತ ಅನಿಸ್ಬಾರ್ದು ಅಂತೇಳಿ. ಸರಿ, ಏನು ಶಾಪಿಂಗು? ಇದು ಸ್ಯಾರಿ ಕವರು. ನಿಮ್ಮಲ್ಲಾಗಲೇ ಸುಮಾರು ಜನ ಸೀರೆಗಳಿಗೆ ಮಾಡ್ಕೊಂಡು, ಅಂದರೆ ರೇಷ್ಮೆ ಸೀರೆಗಳಿಗೆ ಇಂಡಿವಿಜುವಲ್ ಕವರ್ಗಳನ್ನು ತೊಗೊಂಡು ಅದರಲ್ಲಿ ಹಾಕಿ ಪ್ಯಾಕ್ ಮಾಡಿ ಎಲ್ಲ ಮಾಡ್ಕೊಂಡಿದ್ದೀರ ಅನಿಸುತ್ತೆ. ನನ್ನ ಹತ್ರನೂ ಕೆಲವು ಕವರ್ಗಳು ಇದೆ ಸೀರೆಗಳಿಗೆ, ಬಟ್ ಎಲ್ಲದಕ್ಕೂ ಇಲ್ಲ. ಸೊ ಯಾವುದ್ಯಾವುದು ಕಾಟನ್ದು ಯಾವಾಗ ಸಿಗುತ್ತೋ ಅದನ್ನು ಮಾಡ್ತಾಯಿದ್ದೆ. ಬಟ್ ಈ ಸತಿ ಓಕೆ, ಒಂದು ಬ್ರ್ಯಾಂಡಿಂದು ಯಾವ್ದಾರ ಒಂದು ಸುಮಾರು ಒಂದು 8-10 ಪೀಸ್ ಒಟ್ಟಿಗೆ ತರಿಸಿ ನೋಡೋಣ, ಚೆನ್ನಾಗಿರೋದು. ಸೊ ಎಷ್ಟೊಂದು ಸೀರೆಗಳಿಗೆ ವ್ಯವಸ್ಥೆ ಮಾಡಿದ ಹಾಗೆ ಆಗತ್ತೆ ಅಂತ ಅನ್ನಿಸ್ತು. ಕಾಟನ್ ಬ್ಯಾಗ್ಗಳಲ್ಲಿ ಸೀರೆಗಳಿಡೋದು ತುಂಬ ಸುಲಭ ಅಂತ ನನಗನ್ನಿಸಿದೆ ಮೇಂಟೈನ್ ಮಾಡೋದು. ಏನಾಗುತ್ತೆ ಅಂದರೆ ಒಂದ್ರ ಮೇಲೆ ಒಂದು ಸೀರೆ ಸ್ಟ್ಯಾಕ್ ಮಾಡಿದಾಗ ಅಥವಾ ಹ್ಯಾಂಗರ್ಗೆ ಹಾಕಿದಾಗ, ಸ್ಟ್ಯಾಕ್ ಮಾಡಿದಾಗ ಎಸ್ಪೆಷಲಿ ಏನಾರು ಒಂದು ತೊಗೊಳಕ್ಕೆ ಹೋದರೆ ಬೇರೆದ್ರದ್ದು ಫೋಲ್ಡ್ಸ್ ಎಲ್ಲ ಹೊಟ್ಟೋಗುತ್ತೆ ಅಥವಾ ಬಿದ್ದೋಗುತ್ತೋ ಏನೋ ಒಂದಾಗುತ್ತೆ. ಆಮೇಲೆ ಸೀರೆ ಮತ್ತು ಬ್ಲೌಸ್ನ ಪೇರ್ ಮಾಡಿಡೋದಕ್ಕೆ ಈ ಕವರ್ಗಳು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನನಗನ್ನಿಸುತ್ತೆ. ಆಮೇಲೆ ರೇಷ್ಮೆ ಸೀರೆಗಳು ಕಾಟನ್ ಬ್ಯಾಗ್ಗಳಲ್ಲಿ, ಅಂದರೆ ಈ ಥರದ ಬ್ಯಾಗು ಅಥವಾ ಹಿಂದೆಲ್ಲ ಪಂಚಗಳು ಏನು ಬರ್ತಿತ್ತಲ್ಲ, ಮಲ್ ಪಂಚಗಳು, ಅದರೊಳಗೆ ಸುತ್ತಿ 1, 2 ಅಥವಾ 4 ಸ್ಟ್ಯಾಕ್ ಮಾಡಿ ಇಟ್ಕೊಳ್ತಿದ್ವಿ. ಸೊ ಈಗೆಲ್ಲ ಅದು ಕೂಡ ಬ್ಯಾಗ್ಗಳು ತುಂಬಾ ಪಾಪ್ಯುಲರ್ ಆಗ್ತಿದೆ ಆ್ಯಂಡ್ ಒಳ್ಳೆ ಪ್ರೈಸಲ್ಲಿ ಕೂಡ ಸಿಗ್ತಿದೆ ಅಂತ ನನಗೆ ಅನ್ನಿಸ್ತು. ಸೊ ಯಾವ್ಯಾವುದೋ ಬೇರೆದೆಲ್ಲ ಇತ್ತು. ಸೊ ಒಂದು ಬ್ರ್ಯಾಂಡಿನ ಟ್ರೈ ಮಾಡಿ ನೋಡೋಣ, ಅಕಸ್ಮಾತ್ ಚೆನ್ನಾಗಿದೆ ಅಂದರೆ ಸೊ ಇನ್ನೂ ಹೆಚ್ಚು ತೊಗೊಂಡು ಆರ್ಗನೈಸ್ ಮಾಡ್ಕೋಬೋದು. ಆಮೇಲೆ ಮೇಯ್ನಾಗಿ ಧೂಳು ಏನಾಗುತ್ತೆ ಇವತ್ತಿನ ದಿವಸ ಅಂದರೆ, ಸಿಟಿಗಳಲ್ಲಿ ವಾಸ ಮಾಡ್ತಿದ್ದಾಗ ಯಾರೋ ಅಲ್ಲಿ ಪೇಂಟ್ ಹೊಡಿಸ್ತಾರೆ, ಯಾರೋ ಮರದ ಕೆಲಸ ಮಾಡ್ತಿರ್ತಾರೆ, ಅಥವಾ ಸಮ್ಮರ್ ಬಂದರೆ ಬೋರ್ ತೋಡಿಸ್ತಾರೆ. ಸೊ ಆ ಫೈನ್ ಡಸ್ಟ್ ಏನಿರುತ್ತಲ್ಲ, ಅದನ್ನು ನೀವು ಎಷ್ಟೇ ಗಾಡ್ರೇಜ್ ಬೀರು ಇರ್ಬೋದು ಅಥವಾ ವಾರ್ಡ್ರೋಬ್ಗಳಿರ್ಬೋದು ಇಟ್ಟರು ಆ ಫೈನ್ ಡಸ್ಟು ಒಳಗಡೆ ಹೆಂಗೋ ಎಂಟ್ರ್ ಆಗೇ ಆಗುತ್ತೆ. ಧೂಳು ಸರ್ವಾಂತರ್ಯಾಮಿ ದೇವ್ರಿಗೆ ಹೇಳ್ತಿದ್ವಿ, ಆದರೆ ದೇವ್ರ ಸರ್ವಾಂತರ್ಯಾಮಿ ಅದು ನಿಜ, ಆದರೆ ಧೂಳು ಕೂಡ ಹಾಗೆ ಆಗೋಗಿದೆ. ಧೂಳಿಂದ ರೇಷ್ಮೆ ಸೀರೆಗಳನ್ನು ರಕ್ಷಿಸ್ಕೊಳ್ಳೋದು ಭಾರಿ ಕಷ್ಟದ ಕೆಲಸ. ಅದು ಫೋಲ್ಡಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಆ ಒಂದು ಲೈನ್ ಥರ ಎಲ್ಲ ಫಾರ್ಮ್ ಆಗಿಬಿಡುತ್ತೆ. ಸೊ ಈ ಕಾಟನ್ ಬ್ಯಾಗ್ಗಳು ಅದು ಹೆಲ್ಪ್ ಮಾಡುತ್ತೆ ಅಂತ ಅನಿಸ್ತು. ಆಮೇಲೆ ಇದರೊಳಗೂ ಮೆಶ್ ಇದ್ದೇ ಇರುತ್ತೆ, ಬಟ್ ನೀವು ಅದನ್ನು ಸ್ವಲ್ಪ ಹಿಂಭಾಗಕ್ಕೆ ಫೇಸ್ ಮಾಡಿ ಸ್ಟ್ಯಾಕಪ್ ಮಾಡಿದ್ರೆ ಸೊ ಆ ಮೆಶ್ ಭಾಗದಿಂದ ಧೂಳು ಹೋಗೋದೆಲ್ಲ ಅವಾಯ್ಡ್ ಆಗುತ್ತೆ. ಆಮೇಲೆ ರೇಷ್ಮೆ ಸೀರೆಗಳು ಯಾವಾಗಲೂ ಅದಕ್ಕೆ ಚೆನ್ನಾಗಿ ಗಾಳಿ ಆಡ್ತಾ ಇರಬೇಕು. ನೀವು ರೇಷ್ಮೆ ಸೀರೆಗಳು ಆ್ಯಕ್ಚುಲಿ ಕೆಲವರು ಹಾಳಾಗತ್ತೆ ಅಂತ ಒಳಗಿಡ್ತಾರೆ, ಉಡೋದು ಕಡಿಮೆ ಮಾಡ್ತಾರೆ ಉಡೋದು.
ಆದರೆ ಅದನ್ನು ನೀವು ಉಟ್ಕೊಂಡು ಗಾಳಿಗೆ ಬಿಸಿಲಿಗೆ ಎಕ್ಸ್ಪೋಸ್ ಆದಷ್ಟು ಒಳ್ಳೇದದು. ಆ್ಯಕ್ಚುಲಿ ಅದರದ್ದು ಲೈಫ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಒಂಥರ ಗಟ್ಟಿಯಾಗಿರುತ್ತೆ. ನೀವು ಒಳಗೆ ಇಟ್ಟು ಗಾಳಿ ಆಡದೇ ಇದ್ದರೆ ಸೀರೆಗಳು, ಎಸ್ಪೆಷಲಿ ರೇಷ್ಮೆ ಸೀರೆಗಳು ಲಡ್ಡಾಗಿ ಹೋಗ್ಬಿಡುತ್ತೆ. ಅಂದರೆ ನೀವು ಗಮನಿಸಿರ್ಬೋದು, ಈಗ ಉದಾಹರಣೆಗೆ ಒಂದು 50 ವರ್ಷ ತುಂಬಾ ವರ್ಷ ಆಗೋಯ್ತು, ಆದ್ರೂ ಇತ್ತೀಚಿನ ಬರ್ತಿರೋ ಕ್ವಾಲಿಟಿಗಳನ್ನ ನೋಡಿದ್ರೆ ಒಂದು 20 ವರ್ಷ 25 ವರ್ಷದ ಹಳೆ ಸೀರೆಗಳೇನೆ ಇಟ್ಟು ಕಡೆನೆ ಫೋಲ್ಡಲ್ಲೇನೆ ಕಟ್ಟಾಗಿ ಹೋಯ್ತು. ಅದನ್ನು ಒರಿಜಿನಲ್ ಜರಿ ಇಲ್ಲ ಅಥವಾ ಏನಾದ್ರು ಹಿತ್ತಾಳೆ ಜರಿಗಳಿದ್ದಾಗ ಹೆವಿ ಇರುತ್ತೆ. ಸೊ ಸಿಲ್ಕು ತುಂಬ ಡೆಲಿಕೇಟು, ಆ ವೆಯ್ಟಿಗೋ ಏನೋ ಅಲ್ಲಲ್ಲೇ ಕಟ್ಟಾಯಿತು ಇದೆಲ್ಲ ನೀವು ಕೇಳ್ತಿರ್ತೀರ. ಸೊ ಈ ಥರ ಸ್ಟ್ಯಾಕ್ ಅಪ್ ಮಾಡಿದ್ರೆ ಸ್ವಲ್ಪ ವಾಸಿ ಅಂತ ಅನಿಸುತ್ತೆ. ನಿಮ್ಮಲ್ಲಿ ಆಗಲೇ ಸುಮಾರು ಜನ ಮಾಡಿದರೆ ಅಥವಾ ಈ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದ್ದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಹೇಗೆಲ್ಲ ನೀವು ಅಂದರೆ ಎಸ್ಪೆಷಲಿ ಈ ಕಾಟನ್ ಬ್ಯಾಗಿಗೆ ಸಂಬಂಧಪಟ್ಟಾಗೆ ಹೇಗೆ ಯಾವುದನ್ನು ತೊಗೊಂಡಿದ್ದೀರಾ, ಯಾವ ರೀತಿ ಯೂಸ್ ಮಾಡ್ತೀರಾ, ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಬರ್ತಿರಿಸಿ, ತುಂಬ ಜನಕ್ಕೆ ಸಹಾಯ ಆಗುತ್ತೆ. ಸೊ ಇದು ಯಾವ ಬ್ರ್ಯಾಂಡು ಅಂದರೆ ಸೋಲ್ಸ್ಟೈಸ್ ಅಂತ ಬ್ರ್ಯಾಂಡ್. ಇದು ಅಮೆಝಾನಲ್ಲಿ ಪಾಪ್ಯುಲರು. ನಾನು ಕೂಡ ತುಂಬ ಅಮೆಝಾನಲ್ಲಿ ನೋಡಿದೆ, ಆ್ಯಕ್ಚುಲಿ ತುಂಬ ಹಿಂದೆ ಕೂಡ ನೋಡಿದ್ದೆ, ಈಗಲೂ ಕೂಡ ನೋಡಿದೆ. ಆದರೆ ರಿವ್ಯೂಸು ಪ್ರೈಸ್ ವೈಸು ಎಲ್ಲವುದು ನೋಡಿ ಇದು ಓಕೆ ಅಂತ ನನಗೆ ಅನಿಸ್ತು. ಇಲ್ಲಿ ನನ್ನ ಹತ್ರ ಎಷ್ಟು ಪೀಸ್ ಇದೆ ಅಂದರೆ 2, 4, 6, 2, 4, 6, 8, 10 ಪೀಸ್ ಅನಿಸುತ್ತೆ. ಒಂದು ಸೆಕೆಂಡ್ ಫೋನಲ್ಲೇ ನೋಡ್ಬಿಡ್ತೀನಿ. ಇಲ್ಲಿ ಫೋಲ್ಡಿಂಗ್ಸು ಕನ್ಫ್ಯೂಸಿಂಗ್ ಆಗಿದೆ. ಇದು ಜಸ್ಟ್ ಫೋಲ್ಡ್ ನೋಡಿ ನಿಮಗೆ ಎಷ್ಟು ಪೀಸು ಅಂತ ಹೇಳೋದಕ್ಕೆ ಇದರೊಳಗೆ ನೋಡಿಬಿಟ್ರೆ ಗೊತ್ತಾಗುತ್ತೆ ಎಷ್ಟು ಪೀಸ್ ಇದೆ ಅಂತೇಳಿ. ಓಕೆ, 10 ಪೀಸ್ ಕರೆಕ್ಟ್. 10 ಪೀಸ್ ಇದು ಸಾಕಷ್ಟು ದೊಡ್ಡದಾಗಿದೆ. ಇದು 18 by ಎಷ್ಟೋ ಇದೆ, 18 by ಅದನ್ನು ಹೇಳ್ತೀನಿ, 18 by 15 ಇಂಚಸ್ ಇದೆ. ಇದಕ್ಕಿಂತ ಕಡಿಮೆ ಅಂದರೆ ಇದಕ್ಕಿಂತ ಚಿಕ್ಕ ಸೈಜಲ್ಲಿ ಕೂಡ ಬರುತ್ತೆ. ನನಗೇನೋ ಇಷ್ಟು ಬೇಕು ಅಂತ ಅನ್ನಿಸ್ತು. ಆಲ್ಮೋಸ್ಟ್ ಸ್ಕ್ರೀನ್ ಪೂರ್ತಿ ಬರ್ತಾ ಇದೆ. ಇಷ್ಟು ಬೇಕು ಅಂತ ಅನ್ನಿಸ್ತು. ಜಿಪ್ ಇದೆ. ನನಗೆ ಹಿಂಗೆ ಮುಚ್ಚಿಬಿಟ್ಟು ಹುಕ್ ಹಾಕ್ತಾರಲ್ಲ, ಅದಕ್ಕಿಂತ ಈ ಥರ ಜಿಪ್ ಇರೋದು ಒಳ್ಳೆಯದು ಅಂತ ಅನ್ನಿಸ್ತು. ಆ ಥರ ಹಿಂಗೆ ಕ್ಲೋಸ್ ಮಾಡಿಬಿಟ್ಟು ಹಿಂಗೆ ಹುಕ್ ಹಾಕಿದ್ರೆ ಆ ಸಂಧಿ ಒಳಗೆ ಅದು ಯಾವಾಗಾದ್ರು ಹೇಳ್ತಾ ಇರುತ್ತೆ, ಇದಾಗುತ್ತೆ. ಈ ಥರ ಜಿಪ್ ಆದರೆ ಕ್ಲೀನಾಗಿ ಕವರ್ ಆಗೋಗುತ್ತೆ. ಸೋಲ್ಸ್ಟೈಸ್ ಅಂತ ಹೇಳಿದ್ದು ಕರೆಕ್ಟಾಗಿ ಹೆಸರು ಇಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಬ್ರ್ಯಾಂಡ್ಗಳ ನೇಮ್ ಏನೇನಿರುತ್ತೋ ಯಾರಿಗೆ ಗೊತ್ತು. ಜೊತೆಗೆ ಈ ಥರದೊಂದು ಇಲ್ಲಿ ನೆಟ್ ಇದೆ. ಈ ನೆಟ್ ಮೂಲಕ ನಿಮಗೆ ಕಾಣಿಸುತ್ತೆ ಯಾವ ಸೀರೆ ಒಳಗಿದೆ ಅಂಥೇಳಿ. ಸೊ ಇಷ್ಟು ತರಿಸೀನಿ. ಇದೇ ನನ್ನ ಶಾಪಿಂಗು. ನನಗೆ ಅನ್ನಿಸ್ತಿತ್ತು, ಈಗ ನಾವು ಎಷ್ಟೊಂದು ದುಡ್ಡು ಕೊಟ್ಟು ರೇಷ್ಮೆ ಸೀರೆಗಳು ತೊಗೋತಾ ಇರ್ತೀವಿ. ಏನು ನಾವು ಒಳ್ಳೆ ಕ್ವಾಲಿಟಿದು ಅಂತಂದರೆ 20-25 ಸಾವಿರದ ಕಡಿಮೆ ಇಲ್ಲವೇ ಇಲ್ಲ. ಓಕೆ, ನೀವು ಬೇಡ ಅಷ್ಟೊಂದೆಲ್ಲ ಕಾಸ್ಟ್ಲಿ ಬೇಡ, ಪ್ಯೂರ್ ಬೇಡ ಅಂತಂದರೆ ಮಿಕ್ಸಲ್ಲಿ ನಿಮಗೆ ಸಿಗ್ಬೋದು. ಆದರೆ ಯಾವುದೇ ತೊಗೊಳ್ಳಿ ಮಿನಿಮಮ್ 10,000 ಅಂತನಾರು ಇಟ್ಕೊಳ್ಳಿ, 15,000 ಅಂತನಾರು ಇಟ್ಕೊಳ್ಳಿ. ಅದ್ರ ಜೊತೆಗೆ ಸೀರೆ ತೊಗೊಂಡಾಗ ಈ ಥರದ್ದು ಒಂದೊಂದು ಕಾಟನ್ ಬ್ಯಾಗು ಎಲ್ಲ ಅಂಗಡಿಯವರು ಕೊಡಬೇಕು ಅಂತ ನನಗನ್ಸುತ್ತೆ. ಪಾಪ್ಯುಲರ್ ಶಾಪ್ಗಳಿರ್ಬೋದು ಅಥವಾ ಇನ್ಸ್ಟಾದಲ್ಲಿ ಪೇಜಸ್ ಇರ್ಬೋದು, ಈ ಥರದ್ದು ಒಂದು ಏನಂತಾರೆ ಬ್ಯಾಗು ಸೀರೆ ಕೊಟ್ಬಿಟ್ರೆ ನಮಗೆಲ್ಲ ಎಷ್ಟು ಅನುಕೂಲ. ಪ್ರತಿಯೊಂದು ಸೀರೆಗೂ ನಾವು ಆಮೇಲೆ ತೊಗೊಂಡು ಹಾಕಿಡೋದಕ್ಕಿಂತ ಒಂದು ಸೀರೆ ತೊಗೊಂಡ ತಕ್ಷಣವೇ ಇದು ಒಂದು ನಮಗೆ ಕಾಂಪ್ಲಿಮೆಂಟ್ರಿ ಆಗಿ. ನಿಜವಾಗ್ಲೂ ನಮಗೆ ಕ್ಯಾಲೆಂಡ್ರು ಬೇಡ, ಅಥವಾ ಇನ್ಯಾವುದೋ ಒಂದು ಬೆಳ್ಳಿ ಕಾಯಿನು ಅಂತ ಹೇಳ್ಬಿಟ್ಟು ಫೇಕ್ ಕಾಯಿನ್ಗಳು ಕೊಡ್ತಾರೆ, ಸುಮ್ಮನೆ ಬೆಳ್ಳಿ ಪಾಲಿಶ್ ಆಗಿರೋದು. ಅಥವಾ ಇನ್ನೇನೋ ಗಿಫ್ಟ್ ಕೊಡ್ತಾರೆ, ಒಂದು ವಾಟ್ರ್ ಬಾಟ್ಲು. ಇವತ್ತಿನ ದಿವಸ ಇನ್ಸುಲೇಟೆಡ್ ವಾಟರ್ ಬಾಟ್ಲು ಅಂತ ಹೇಳಿ ಸ್ಟೀಲ್ ವಾಟರ್ ಬಾಟ್ಲು ಅಲ್ಯೂಮಿನಿಯಮ್ದು ಕೊಡ್ತಾರೆ. ಅದೆಲ್ಲದು ಏನು ಬೇಡ. ಅದ್ರ ಬದಲಾಗಿ ಎಷ್ಟು ಸೀರೆ ತೊಗೊಂಡಿರ್ತೀವೋ ಅಷ್ಟು ಸೀರೆಗೆ ಈ ಥರ ಕವರ್ಗಳು ಕೊಟ್ಬಿಟ್ರೆ ನಮಗೆ ಅರ್ಧ ಸಮಸ್ಯೆ ಬಗೆಹರಿದಾಗ ಆಗುತ್ತೆ. ನಿಮಗೇನು ಅನಿಸುತ್ತೆ ಖಂಡಿತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ. ನನಗಂತೂ ಅನ್ನಿಸ್ತಿತ್ತು, ಈ ಥರದ್ದು ಒಂದೊಂದಕ್ಕೆ ತೊಗೊಂಡು ಹೊಂದಿಸ್ಕೊಳ್ಳೋ ಬದಲು ಅವರೇ ಅಂಗಡಿಲೇ ಕೊಟ್ಬಿಟ್ರೆ, ಮಾಡಿಸಿಟ್ಬಿಟ್ಟು ಬ್ರ್ಯಾಂಡಿಂಗ್ ಮಾಡಬಾರ್ದು. ಅದು ಒಂದಂತೂ ನಂಗೆ ಇಷ್ಟ ಆಗೋದಿಲ್ಲ. ಈ ಥರದ್ದು ಒಂದು ಬ್ಯಾಗ್ ಕೊಟ್ಬಿಟ್ಟು ಇದ್ರ ಮೇಲೆ ಇಷ್ಟು ಉದ್ದ ಹೆಸರು ಬರೆದು ಬೇಡ, ಬ್ರ್ಯಾಂಡಿಂಗ್ ಬೇಡ. ಅಷ್ಟು ಬ್ರ್ಯಾಂಡಿಂಗ್ ಮಾಡಲೇಬೇಕು ಅಂತಂದರೆ ಒಂದು ಈ ಥರದ್ದು ಏನೋ ಒಂದು ಚಿಕ್ಕ ಟ್ಯಾಗು, ಅದರಲ್ಲಿ ಅವ್ರದ್ದು ಅಂಗಡಿ ಹೆಸರು, ಅವರ ಇನ್ಸ್ಟಾದಲ್ಲಿ ಪೇಜ್ ಇದ್ದರೆ ಪೇಜ್ ಹೆಸರು, ಏನೋ ಇಷ್ಟು ನಾವು ಅಷ್ಟೆಲ್ಲ ದುಡ್ಡು ಕೊಟ್ಟಿರ್ತೀವಿ, ಅಷ್ಟೊಂದು ವ್ಯಾಪಾರ ಮಾಡಿರ್ತೀವಿ. ಅಂಥ ಟೈಮಲ್ಲಿ ಈ ಥರದೊಂದು ಬ್ಯಾಗ್ ಕೊಡೋದು ತುಂಬ ಏನಂತಾರೆ ಉಪಯೋಗ ಬರೋವಂಥ ಗಿಫ್ಟು ಅಂತ ಅನಿಸುತ್ತೆ. ಸೊ ಇಷ್ಟು ಹೇಳ್ತಾ ಇದೇ ನನ್ನ ಶಾಪಿಂಗು. ಲಿಂಕ್ ಕೊಟ್ಟಿರ್ತೀನಿ, ನಿಮ್ಗೆ ಚೆಕ್ ಮಾಡ್ಕೊಳ್ಳಿ. ಈಗ ವ್ಲಾಗ್ ಶುರುವಾಗುತ್ತೆ, ನೋಡಿ ಎಂಜಾಯ್ ಮಾಡಿ. ಮೊದಲೇ ಒಂದೆರಡು ವಿಷಯಗಳ ಬಗ್ಗೆ ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾವುದೋ ಹಳೆಯ ವ್ಲಾಗಲ್ಲಿ ನೀವು ನೋಡ್ಕೊಂಡು ಬಂದು ಇವಾಗ ಹೊಸದಾಗಿ ಇದಾಗಿ ಹಾಕಿರೋಂಥ ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲಿ ಆ ಹೋಟೆಲ್ ಅಡ್ರೆಸ್ ಯಾವುದು, ಈ ಸೀರೆ ಎಲ್ಲಿ ತೊಗೊಂಡ್ರಿ, ಈ ಒಡವೆ ಯಾವುದು,
ಅಥವಾ ಇನ್ನೇನೋ ಒಂದು ಈ ಥರದ ಪ್ರಶ್ನೆ ಕೇಳಿದ್ರೆ ಖಂಡಿತ ನನಗೆ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತ ಅಂದರೆ ಆ ಜಾಗಕ್ಕೆ ಯಾವಾಗ ಎಲ್ಲಿ ಹೋಗಿರ್ತೀನೋ ಆ ವಿಡಿಯೋದಲ್ಲಿ ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡೋದಕ್ಕೆ ನಾನು ಪ್ರಯತ್ನ ಪಟ್ಟಿರ್ತೀನಿ. ನೀವು ಆ ವಿಡಿಯೋನ ಸ್ಕಿಪ್ ಮಾಡಿ ನೋಡಿರ್ತೀರೋ ಅಥವಾ ಅಯ್ಯೋ ಏನೆಲ್ಲ ಹೇಳೋದೆಲ್ಲ ಕೇಳಿಸ್ಕೊಳ್ಳೋದೇನು ನೋಡ್ಕೊಂಡು ಹೋಗೋಣ, ಕಾಮೆಂಟ್ ಸೆಕ್ಷನ್ ಕೇಳಿದ್ರೆ ಉತ್ತರ ಕೊಡ್ತಿದ್ರೆ ಯಾಕೆ ಉತ್ತರ ಕೊಡಲಿಲ್ಲ ಬೃಂದ ಅಂತ ಒಂದು ಕಾಮೆಂಟ್ ಜೋರ ಮಾಡೋ ಥರ ಹಾಕ್ಬಿಟ್ರೆ ಉತ್ತರ ಕೊಡ್ತಾರೆ, ಅಥವಾ ಸ್ವಲ್ಪ ರಫ್ ಆಗಿ ಏನೋ ಕಾಮೆಂಟ್ ಮಾಡಿದರೆ ಅಂತ ಅಂದ್ಕೊಂಡು ಆ ಥರದ್ದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ನೀವು ಯಾವ್ದಾರೋ ಒಂದು ವಿಡಿಯೋ ನೋಡ್ತೀರಾ, ಅದರಲ್ಲಿ ಯಾವ್ದಾರೋ ಒಂದು ಪ್ಲೇಸಿಗೆ ಹೋಗಿದ್ದೀನಿ, ಯಾವ್ದಾರ ಒಂದು ಜಾಗಕ್ಕೆ ಹೋಗಿದ್ದೀನಿ ಅಂತಂದರೆ ಆ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಇರುತ್ತೆ. ಪ್ಲೀಸ್ ನೋಡಿ. ನಿಮಗೆ ನೋಡೋಕ್ಕಾಗಲಿಲ್ಲ ಅರ್ಧಂಬರ್ಧ ನೋಡಿರಾ ಅಂತಂದರೆ ಇವಾಗಿನ ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಗಳು ಅಥವಾ ಆವಾಗಿನ ವೀಡಿಯೋಸ್ ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಿದ್ರೆ ಖಂಡಿತ ನನಗೆ ಕೊಡೋದಕ್ಕಾಗಲ್ಲ. ಯಾಕೆಂದರೆ ನನಗೂ ಕೂಡ ಮರ್ತೋಗಿರುತ್ತೆ. ನಾನು ಕೂಡ ಪುನಃ ನನ್ನ ಬ್ಲಾಗ್ನೇ ನೋಡ್ಕೊಂಡು ನಾನು ನಿಮ್ಗೆ ಉತ್ತರ ಕೊಡಬೇಕಾಗಿರುತ್ತೆ. ಅಷ್ಟೊಂದು ಎಲ್ಲದೂ ಕೂಡ ನೆನ್ಪಿಟ್ಕೊಳ್ಳೋಕೆ ಹೋಗೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ಈ ರೀತಿಯಾಗಿ ಡಾಕ್ಯುಮೆಂಟ್ ಮಾಡಿರ್ತೀನಿ. ಹಾಗೆಯೇ ನಾನು ಯಾವ್ದಾರ ಒಂದು ಜಾಗಕ್ಕೆ ಹೋದಾಗ ಐ ಪುಟ್ ಅ ಲಾಡ್ ಆಫ್ ಎಫರ್ಟ್ಸ್. ಏನಕ್ಕೆ ಒಂದೊಂದು ವಿಷಯನೂ ಕೂಡ ಡೀಟೇಲ್ಡಾಗಿ ನಿಮಗೆ ತಿಳಿಸ್ಬೇಕು. ಹಾಗೆಯೇ ನೀವು ಅಲ್ಲಿಗೆ ಹೋಗ್ತೀರಾ ಅಂತಂದರೆ ನನ್ನ ಈ ಒಂದು ಚಿಕ್ಕ ಪುಟ್ಟ ಮಾಹಿತಿಗಳಿಂದ ನಿಮ್ಗೆ ಅನುಕೂಲ ಆಗಬೇಕು. ನೀವು ಅಲ್ಲಿಗೆ ಹೋದಾಗ ನಿಮಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇರುತ್ತೆ. ಅಲ್ಲಿ ಇರೋದನ್ನ ಬಿಟ್ಟು ಏನಾರೋ ಬೇರೆ ಪ್ರಶ್ನೆ ಇದ್ದರೆ ನೀವು ಅದೇ ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲಿ ಆ ವಿಡಿಯೋ ಹಾಕಿದ ತಕ್ಷಣ ಕೇಳಿದರೆ ಖಂಡಿತ ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಟ್ಟಿರ್ತೀನಿ. ನನಗೆ ನಿಜವಾಗ್ಲೂ ನೆನಪಿರೋದಿಲ್ಲ ಯಾವ ಸೀರೆ, ಯಾವ ಬಟ್ಟೆ, ಯಾವ ಒಡವೆ, ಎಲ್ಲಿ ಯಾವಾಗ ತೊಗೊಂಡಿದ್ದು ಅಂಥೇಳಿ. ನಿಮ್ಗಳಿಗೂ ಕೂಡ ಇದು ಹೀಗೆ ಆಗಿರುತ್ತೆ ಅಂತ ನನಗೆ ಗೊತ್ತು. ಹೇಗೆ ಅಂತಂದರೆ ಎಷ್ಟೊಂದು ಜಾಗಕ್ಕೆ ಹೋಗ್ತೀವಿ, ಎಷ್ಟೊಂದು ವಿಷಯಗಳ ಬಗ್ಗೆ ಮಾತಾಡ್ತೀವಿ, ಎಷ್ಟೊಂದು ತಿಳ್ಕೊತಾ ಇರ್ತೀವಿ. ಆ್ಯಂಡ್ ಈ ಥರದ ವಿಷಯಗಳಂತೂ ಖಂಡಿತ ನಾನು ನೆನ್ಪಿಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆ ಮೂಮೆಂಟಲ್ಲಿ ಏನೋ ಒಂದು ಅದಕ್ಕೆ ಸಂಬಂಧಪಟ್ಟಾಗ ರಿಸರ್ಚ್ ಮಾಡಿರ್ತೀನಿ, ಅದನ್ನು ತಿಳ್ಕೊಂಡಿರ್ತೀನಿ, ನಿಮಗೆ ಹೇಳಿರ್ತೀನಿ, ಅಲ್ಲೇ ಬಿಟ್ಟಿರ್ತೀನಿ. ನನಗೆ ಕೂಡ ಎಷ್ಟೊಂದು ಸತಿ ಯಾವುದೋ ಒಂದು ತೊಗೊಂಡಿದ್ದು ಕ್ವಾಲಿಟಿ ಚೆನ್ನಾಗಿದೆ, ಈ ಪ್ರಾಡಕ್ಟು ತುಂಬ ವರ್ಷ ಆದಮೇಲೆ ಚೇಂಜ್ ಮಾಡಬೇಕು ಅಂತ ಅನ್ನಿಸಿದಾಗ ಆ ಅಡ್ರೆಸ್ಸಿಗೆ ಕೊನೆಗೆ ನಾನು ಕೂಡ ಹುಡ್ಕೊಂಡು ಹೋಗಂಗಾಗಿರುತ್ತೆ. ಸೊ ಈ ಥರದ ಪ್ರಶ್ನೆಗಳನ್ನ ಖಂಡಿತ ವಿಡಿಯೋ ಸ್ಕಿಪ್ ಮಾಡಿ, ನಿಮಗಿರ್ಬೋದು ವಿಡಿಯೋ ಕಂಟಿನ್ಯೂಸ್ ನೋಡಬೇಕು ಅಂತೇನು ಅಂತಿದ್ರೆ ಆ ಥರ ಏನಾದ್ರು ಇದ್ದರೆ ಖಂಡಿತ ನಿಮಗೂ ಕೂಡ ಮಾಹಿತಿ ಸಿಗೋದಿಲ್ಲ. ಮತ್ತೆ ಬಂದು ನನ್ನನ್ನು ಕೇಳಿದ್ರೆ ನನಗೂ ಕೂಡ ಕೊಡೋದಕ್ಕಾಗೋದಿಲ್ಲ, ನನಗೆ ನೆನಪಿರೋದಿಲ್ಲ. ಇದು ಏನೋ ಹೊರಟಾಗಿ ಹೇಳ್ತೀನಿ ಅಂತ ನಿಮಗೆ ಅನಿಸ್ಬೋದು, ಖಂಡಿತ ಇಲ್ಲ, ಇದೇನೇ ಸತ್ಯ. ನಿಜವಲ್ಲೂ ನನಗೆ ನೆನಪಿರೋದಿಲ್ಲ. ಎಸ್, ವಿಡಿಯೋ ಶುರು ಮಾಡ್ತಾನೆ ಈ ವಿಷಯನ ಹೇಳ್ಬಿಡ್ತೀನಿ. ಬಿಕಾಸ್ ಇದು ಒಂದಿಷ್ಟು ದಿವಸದಿಂದ ನಡೀತಾ ಇದೆ. ನನಗೆ ಪ್ರತಿ ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲೂ ಇದು ನೋಡಿ 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 ನಂಗೆ ಸಾಕಾಗೋಗಿದೆ, ಅಥವಾ ನನ್ನ ಇನ್ಸ್ಟಾಗ್ರಾಮ್ DM ನೋಡಿ ಸಾಕಾಗೋಗಿದೆ. ಸೊ ಅದಕ್ಕೇ ಇವತ್ತೊಂದು ಕ್ಲಿಯರಾಗಿ ಉತ್ತರ ಕೊಟ್ಬಿಡೋಣ. ವಿಡಿಯೋನ ಪೂರ್ತಿ ನೋಡಿ, ನಿಮ್ಗೆ ಎಲ್ಲದೂ ಸಿಕ್ಕಿರುತ್ತೆ. ಅಲ್ಲಿ ಹೇಳ್ದೆ ಇರೋದು ಏನೂ ಇರೋದಿಲ್ಲ, ಸರಿನಾ? ಇಷ್ಟು ಹೇಳ್ತಾ ನಮಸ್ಕಾರ ಎಲ್ಲರಿಗೂ, ಚಾನಲ್ಗೆ ಸ್ವಾಗತ. ಯುಗಾದಿ ಹಬ್ಬದ ಬ್ಲಾಗು ನೀವು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಅದಾದಮೇಲೆ ಈ ಬ್ಲಾಗೇ ಮಾಡ್ತಿರೋದು. ಎಕ್ಸಾಮ್ ಎಲ್ಲ ಮುಗೀತು, ಸಮ್ಮರ್ ಹಾಲಿಡೇ ಶುರು ಆಯಿತು. ನನಗೂ ಕೂಡ ಒಂದು ಸ್ವಲ್ಪ ದಿವಸ ಆರಾಮಾಗಿರೋಣ ಅಂತ ಅನ್ನಿಸ್ತು. ಯಾವ ವಿಡಿಯೋನು ಬೇಡ, ಏನೂ ಬೇಡ, ಬೇರೆ ಕೆಲಸಗಳ ಕಡೆ ಗಮನ ಕೊಟ್ಕೊಂಡು ಇರೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಯಾವುದೇ ಬ್ಲಾಗ್ ಅಥವಾ ವಿಡಿಯೋನ ನೀವು ನೋಡಿಲ್ಲ. ಸೊ ಇವತ್ತಿನ ದಿವಸ ಇವಾಗ ಮಧ್ಯಾಹ್ನ 4 ಗಂಟೆ ಆಗ್ತಾ ಬಂತು. ಇನ್ನು ಸ್ವಲ್ಪ ಹೊತ್ತಿಗೆ ಕಾಫಿ ಟೈಮ್ ಆಗೋಗುತ್ತೆ. ಹಿಂಗೆ ಅಲ್ವಾ ದಿನದ ಸಮಯಗಳನ್ನ ಅನ್ಕೊಳ್ಳೋದು. ಬೆಳಗ್ಗೆ ತಿಂಡಿ ಸಮಯ, ಮಧ್ಯಾಹ್ನ ಊಟದ ಸಮಯ, ಸಂಜೆ ಕಾಫಿ ಇಟ್ಟ ಸಮಯ, ರಾತ್ರಿ ಮತ್ತೆ ಊಟದ ಸಮಯ, ಈ ಥರ ನಡೀತಾ ಇರುತ್ತೆ. ಸೊ ಇವಾಗ ಹೊರಗಡೆ ಹೋಗಿದ್ದೆ ನಾನು. ಎಲ್ಲಿ ಹೋಗಿದ್ದೆ, ಏನು ಮಾಡಿದೆ ಅದನ್ನು ನೀವು ನೋಡ್ತೀರಾ. ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿನಿ. ಸೊ ಇಷ್ಟು ಹೇಳ್ತಾ ಈ ಬ್ಲಾಗು ಕಂಟಿನ್ಯೂ ಆಗುತ್ತೆ. ಎಷ್ಟು ದಿವಸ ಇದನ್ನು ಮುಂದುವರ್ಸ್ಕೊಳೋಕಿನೋ ಗೊತ್ತಿಲ್ಲ. ಸೊ ಕೆಲವೊಂದು ವಿಷಯಗಳ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು. ಮತ್ತೆ ಅದೇ ಪ್ರಶ್ನೆಗಳು ವಿಡಿಯೋನ ಹಾರಿಸ್ಕೊಂಡು ನೋಡಿದಾಗ ನಮಗೆಲ್ಲೋ ಒಂದು ಕಡೆ ನಾವು ಹಾಕಿದ್ದ ಎಫರ್ಟ್ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತಲ್ಲ ಅಂತ ಅನ್ನಿಸ್ತಿರುತ್ತೆ. ಎಷ್ಟೊಂದು ಸತಿ ಎಷ್ಟೊಂದು ವಿಷಯಗಳ ಬಗ್ಗೆ ಅದಕ್ಕೆ ತಿಳ್ಕೊಂಡು ಎಲ್ಲ ಮಾಡಿ ಬಂದಿತ್ತೋಣ ಅದನ್ನು ವೀಡಿಯೋನಿಗೆ ಏನ್ಬಿಟ್ಟು ಇದೇನು ಅದೇನು ಹೇಳಲ್ವಾ. ಹಂಗೆ ಯಾರೋ ಒಬ್ಬರಂತೂ ಎಷ್ಟು ಹುಚ್ಚುಚ್ಚಾಗಿ ಕಾಮೆಂಟ್ ಮಾಡ್ತಿದ್ರು ಅಂತಂದರೆ ನಿಜವಾಗ್ಲೂ ಈ ಜೆನ್ಸಿಗಳೆಲ್ಲ ಹೇಳ್ತಾರಲ್ಲ ಒಂದು ವರ್ಡು, ನಿಮಗೆ ಗೊತ್ತಿದೆ, ಎಲ್ಲಾದರೂ ಸುಮಾರು ಜನ ಗೊತ್ತಿರ್ಬೋದು, ಈ ಚಪ್ರಿ ಅಂತೇಳಿ ಚಪ್ರಿ ಕಾಮೆಂಟ್ಗಳು ಅಂತ ಹೇಳ್ಬೋದು. ಸೀರಿಯಸ್ಲಿ ಏನೇನೋ ನಿಜವಾಗ್ಲೂ ಇವ್ರುಗಳೆಲ್ಲ ವಯಸ್ಸಲ್ಲಿ ಮಾತ್ರ ದೊಡ್ಡವರ, ತಿಳುವಳಿಕೆ ಬುದ್ಧಿಲಿ ಇವರೆಲ್ಲರೂ ನಮ್ಮ ಟೀನೇಜರ್ಸ್ ಅಥವಾ ಸ್ಕೂಲ್ಗೆ ಹೋಗೋ ಮಕ್ಕಳುಗಳಿಗಿಂತ ಚಿಕ್ಕವರ ಅಂತ ಅನ್ನಿಸ್ತಾ ಇತ್ತು. ಸೆನ್ಸಿಬಲ್ ಆಗಿ ಏನೋ ನಿಜವಾಗ್ಲೂ ನಾನು ಹೇಳದೇ ಇರೋವಂಥದ್ದು, ಮಿಸ್ ಆಗಿರೋ ಅಂಥದ್ದು ಹೇಳ್ತೀನಿ ಅಂತ ಹೇಳಿ ಅಂಥದಕ್ಕೆ ಕೇಳಿದ್ರೆ ಅರ್ಥ ಇರುತ್ತೆ. ಅದು ಕೊಡಿಸ್ತೀರಾ, ಇದು ಕೊಡಿಸ್ತೀರಾ, ನಾನೇನು ಕೊಡ್ಸೋಕ್ಕೆ ಸಾಧ್ಯ? ಇನ್ಫಾರ್ಮೇಷನ್ ಕೊಡಿಸ್ಬೋದಷ್ಟೇ. ಕೊಡ್ಸೋಕ್ಕೆ ನೀವು ಅಂಗಡಿ ಹೋಗಿ ತೊಗೊಂಡ್ರೆ ಅಂಗಡಿ ಕೊಡ್ತಾನೆ, ನೀವು ಅಂಗಡಿ ಅವ್ನು ಕೊಡ್ತಾನೆ, ನೀವು ದುಡ್ಡು ಕೊಡಬೇಕಾಗತ್ತೆ ಅಷ್ಟೇ. ಸೊ ದೀಸ್ ಕೈಂಡ್ ಆಫ್ ಏನಂತಾರೆ, ಅದಕ್ಕೆ ಹೇಳಿದ್ದು ಜೆನ್ಸಿಗಳು ಡಬಿಟಸ್ ದೇ ಯೂಸ್ ದಿಸ್ ವರ್ಡ್ ಅ ಲಾಟ್, ಚಪ್ರಿ ಅಂತೇಳಿ. ಸೊ ಚಪ್ರಿ ಕಾಮೆಂಟ್ಗಳು ಕಾಟ ಜಾಸ್ತಿ ಆಯಿತು, ಅದಕ್ಕೇ
ಬ್ಲಾಗಿನ ಶುರುನಲ್ಲೇ ನಿಮ್ಗೊಂದು ಕ್ಲಾರಿಟಿನ ಕೊಟ್ಬಿಟ್ಟಿದ್ದೀನಿ. ಸೊ ನಿಮ್ಮ ಪ್ರಶ್ನೆಗಳು ಜೆನ್ಯೂನ್ ಆಗಿದ್ದರೆ ಜಸ್ಟ್ ಡೆಫಿನೆಟ್ಲಿ ಐ ಟ್ರೈ ಟು ಆನ್ಸರ್ ಇಟ್. ಸುಮ್ಮನೆ ಸ್ಕಿಪ್ ಮಾಡಿ ಹಿಂಗೆಂಗೋ ನೋಡ್ಬಿಟ್ಟು ಏನೋ ಒಂದು ಎಕರೆ ಹಾಕಿದ್ರೆ ನೋ ಐ ಕಾಂಟ್ ಎಂಟರ್ಟೈನ್ ಸಚ್ ಕಾಮೆಂಟ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಬ್ಲಾಗ್ ನಡೀತಾ ಹೋಗುತ್ತೆ. ಹೊರಗೆ ಹೋಗಿದ್ದೆ ಅಂತ ಹೇಳಿದೆ. ಎಲ್ಲಿಗೆ ಹೋಗಿದ್ದೆ, 24th ಮೇನ್ JP ನಗರದಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಬುಫೆಗೆ ಹೋಗಿದ್ದೆ. ಹಿಂದೆ ಕೂಡ ಎಲ್ಲರೂ ಒಂದು ಸತಿ ಹೋದಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ನೆಲ್ಲ ಗೊತ್ತಿಲ್ಲ. ಸೊ ಇದು ಎಲ್ಲಿದೆ ಅಂತಂದರೆ ಬೆಂಗಳೂರಲ್ಲಿರೋರು ಒಂದು ಐಡಿಯಾ ಇರುತ್ತೆ. ಬೆಂಗಳೂರಲ್ಲಿ JP ನಗರದಲ್ಲಿರೋದು. ಹೊರಗಿಂದ ನೋಡ್ತಿರೋರಿಗೆ ಕೆಲವ್ರು ಕೇಳ್ತಿರ್ತೀರ, ಬೃಂದ ಈ ಥರ ಹೇಳ್ದಾಗ ಹೇಳಿ ನಾವೇನಾದ್ರು ಬೆಂಗಳೂರಿಗೆ ಬಂದಾಗ ಟ್ರೈ ಮಾಡೋದಕ್ಕಾಗತ್ತೆ ಅಂತ. ಎಸ್, ನಂಗೆ ಅರ್ಥ ಆಗುತ್ತೆ ನೀವು ಹೇಳೋದು. ಸೊ ಈ 24th ಮೇನ್ JP ನಗರದಲ್ಲಿ ಅಲ್ಲಿ ಊಟಕ್ಕೆ ಹೋಗಿದ್ದೆ ಬುಫೆ. ಸೊ ಅಲ್ಲೇನೇನಿತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಕೊಂಡು ಬನ್ನಿ. ಅದಾದಮೇಲೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಗೊತ್ತಿಲ್ಲ ನೆಕ್ಸ್ಟ್ ಯಾವಾಗ ಸಿಗ್ತೀರೋ ಮಾತಾಡ್ತೀರೋ ಅಂತೇಳಿ. ಹೋಟೆಲಿಗೆ ಬಂದಿದ್ದಾಯಿತು, ಬುಫೆನಲ್ಲಿ ಪ್ಲೇಟ್ ತೊಗೊಂಡಿದ್ದಾಯಿತು. ಮೊದಲನೇದಾಗಿ ಸ್ವಲ್ಪ ಹಸಿ ತರಕಾರಿಗಳು, ಸಲಾಡು, ಅದು ಇದು ಎಲ್ಲ ಗುಡ್ಗಲ್ ಥರ ತಿನ್ಬಿಟ್ಟು ಆಮೇಲೆ ಉಳಿದಿದ್ದು ತಿನ್ನೋಕ್ಕೆ ಶುರು ಮಾಡೋದು. ಸೂಪಿತ್ತು, ಟೊಮೆಟೊ ಸೂಪು, ಇನ್ನೇನೋ ಒಂದು ಸೂಪಿತ್ತು ಆ್ಯಸ್ ಯೂಶ್ವಲ್. ಬಟ್ ಇನ್ನೊಂದು ಸೂಪು ನನಗೇನು ಅಷ್ಟು ಇಷ್ಟ ಆಗಲ್ಲ. ಇದ್ರಲ್ಲಿ ಟೊಮೆಟೊ ಸೂಪೇ ವಾಸಿ ಅಂತ ಅನ್ನಿಸ್ತು ನನಗೆ. ಟೊಮೆಟೊ ಸೂಪ್ ಯಾವುದೇ ಇರ್ಬೋದು, ತುಂಬ ಕುಡಿಯೋದಕ್ಕೆ ಇಷ್ಟ ಆಗೋದಿಲ್ಲ. ಯಾಕೆ ಅಂತಂದರೆ ಮೇಯ್ನ್ ಕೋರ್ಸು ಸರಿಯಾಗಿ ತಿನ್ನೋದಕ್ಕಾಗಲ್ಲ ಅಂಥೇಳಿ. ಈ ಸ್ಟಾರ್ಟರ್ಸು ಎಲ್ಲ ಎಷ್ಟೊಂದು ಇರುತ್ತೆ ಅಂತಂದರೆ ಮೇಯ್ನ್ ಕೋರ್ಸು ಸರಿಯಾಗಿ ತಿನ್ನೋದಕ್ಕಾಗೋದಿಲ್ಲ. ನಮಗೆ ಬೇಕಾಗಿರೋ ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು ಎಲ್ಲದೂ ಕೂಡ ಅದರೊಳಗೆ ಜಾಸ್ತಿ ಇರುತ್ತೆ. ಸ್ಟಾರ್ಟರ್ಸ್ ಅಂದರೆ ಮೋಸ್ಟ್ಲಿ ಫ್ರೈಡ್ ಐಟಮ್ಸೇ ಇರುತ್ತೆ. 24th ಮೇನಲ್ಲಿ ನಾನು ಇವ್ರದ್ದು ಅವರೆಕಾಯಿ ಕಾಲದಲ್ಲಿ ಅವರೆ ಮೇಳ, ಮಾವಿನಕಾಯಿ ಕಾಲದಲ್ಲಿ ಮಾವಿನ ಹಣ್ಣಿನ ಇದು ಮೇಳ ಇದೆಲ್ಲ ಹೋಗಿದ್ದೀನಿ. ಬಟ್ ನಾರ್ಮಲ್ ಆಗಿ ಇದ್ದ ದಿವಸ ಬುಫೆ ತುಂಬ ಕಡಿಮೆ ನಾನು ಹೋಗಿರೋದು. ಸೊ ಇವತ್ತಿನ ದಿವಸ ನಂಗೆ ಚೆನ್ನಾಗಿ ಅನಿಸ್ತಿತ್ತು ಆ್ಯಕ್ಚುಲಿ. ಎಲ್ಲದ್ರೊಳಗೂ ಅವರೆಕಾಳು, ಎಲ್ಲದ್ರೊಳಗೂ ಮಾವಿನ ಹಣ್ಣು, ಮಾವಿನಕಾಯಿ, ಅದು ಚೆನ್ನಾಗಿರುತ್ತೆ ಖಂಡಿತ. ಆ ಸೀಸನ್ ಬಂದಾಗ ಒಂಥರ ಅಟ್ರಾಕ್ಷನ್ ಅದು. ಸೊ ಇವಾಗ ಮೇಯ್ನ್ ಕೋರ್ಸಲ್ಲಿ ಪಾಲಕ್ ಪನ್ನೀರು, ದಾಲ್ ಮಖನಿ ಮತ್ತು ಸೋರೆಕಾಯಿ ಕೋಫ್ತಾ ಮಾಡ್ತಾರಲ್ಲ ಅದು, ಮತ್ತು ರೋಟಿ ಇತ್ತು. ಎಲ್ಲ ಸಬ್ಜಿಗಳು ತುಂಬ ಚೆನ್ನಾಗಿತ್ತು. ಇವರದ್ದು ಇಂಗ್ರೀಡಿಯೆಂಟ್ಸ್ಗಳು ಯಾವಾಗಲೂ ನಂಗೆ ತುಂಬ ಇಷ್ಟ ಆಗುತ್ತೆ. ಒಂದು ಕಾರಣಕ್ಕೆ, ಯಾಕೆಂದರೆ ತುಂಬ ಫ್ರೆಶ್ ಆಗಿರುತ್ತೆ. ಮೊಸರನ್ನ ಮತ್ತು ಈ ಕಮಲದ ಹೂವಿನ ದಂಟು ಏನು ಬರುತ್ತಲ್ಲ ಅದನ್ನು ಹಾಕಿ ಬಿರಿಯಾನಿ ಮಾಡಿದರು, ವೆಜ್ ಬಿರಿಯಾನಿ. ಹಾಗೆಯೇ ಪುದೀನ ರೈಸ್ ಇತ್ತು, ಜೊತೆಗೆ ಒಂದು ಸ್ವಲ್ಪ ಹಪ್ಪಳ, ಬಾಳೆಕಾಯಿ ಎಲ್ಲ ಇದ್ದೇ ಇರುತ್ತೆ. ಜೊತೆಗೆ ಇದು ಚಾಕ್ಲೇಟ್ ಕೇಕು ಮತ್ತು ಇದು ಚೀಸ್ ಕೇಕು, ಬ್ಲೂಬೆರಿ ಚೀಸ್ ಕೇಕು, ಎರಡೂ ಕೂಡ ತುಂಬ ಫ್ರೆಶ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ಹಣ್ಣುಗಳು, ಸಾಮಾನ್ಯವಾಗಿ ಕೇಕ್ಗಳು ಎಷ್ಟು ಫ್ರೆಶ್ ಆಗಿರುತ್ತೋ ಅಲ್ಲಿ ಸಾಮಾನುಗಳು ಅಷ್ಟೇ ಚೆನ್ನಾಗಿರುತ್ತೆ ಅಂಥೇಳಿ. ಹಾಗೆಯೇ ಜಾಮೂನು ಕೂಡ ಯಾವಾಗಲೂ ಇಲ್ಲಿ ಚೆನ್ನಾಗಿರುತ್ತೆ. ಎಸ್ಪೆಷಲಿ ತರಕಾರಿಗಳು ಎಲ್ಲದೂ ಕೂಡ ನನಗೆ ಇದೊಂದು ಇಲ್ಲಿ ಫೀಲ್ ಆಗುತ್ತೆ, ತುಂಬ ಫ್ರೆಶ್ ಆಗಿರುತ್ತೆ. ತಿಂತಿದ್ರೆ ಗೊತ್ತಾಗತ್ತದು. ಊಟ ಎಲ್ಲ ಆಯಿತು. ಸೊ ಮನೆಗೆ ಬಂದಿದ್ದಾಯಿತು. ಈಗ ಮಾರನೇ ದಿವಸದ ಬೆಳಗ್ಗೆ, ಇವತ್ತಿನ ದಿವಸ ಸಿಹಿ ತರಕಾರಿಗಳನ್ನೆಲ್ಲ ಹಾಕಿ ಒಂದು ಕೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇದಾಗ್ತಿರುತ್ತೆ ಅಂದ್ಕೊಳ್ತೀನಿ. ಏನು ಅಂದರೆ ಫ್ರಿಜ್ಜಲ್ಲಿ ಚೂರು ತರಕಾರಿಗಳು, ಒಂದು ಸ್ವಲ್ಪ ಬೀನ್ಸು, ಒಂದು ಸ್ವಲ್ಪ ಕ್ಯಾರೆಟು, ಒಂದು ಸ್ವಲ್ಪ ನವಿಲುಕೋಸು, ಅಥವಾ ಒಂದು ಸ್ವಲ್ಪ ಇನ್ಯಾವುದೋ ಒಂದು ಸೀಮೆ ಬದನೆಕಾಯಿ, ಸೋರೆಕಾಯಿ, ಹೀಗೆ ಚೂರು ಉಳಿದ್ಬಿಟ್ಟಿರುತ್ತೆ. ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಇದು ಜಾಸ್ತಿ ಆಗೋಗುತ್ತೇನೋ, ಸುಮ್ಮನೆ ವೇಸ್ಟ್ ಆಗುತ್ತೇನೋ, ಗೊಜ್ಜಿರ್ಬೋದು, ಹುಳಿ ಇರ್ಬೋದು, ಅಥವಾ ಪಲ್ಯ ಏನೇ ಇರ್ಬೋದು, ಇದರಲ್ಲಿ ಉಳಿಸ್ಬಿಟ್ಟಿರ್ತೀವಿ. ಸೊ ನಾನು ಕೂಡ ಇವತ್ತು ಹಾಗೆ ಉಳಿಸಿದ ಎಲ್ಲ ತರಕಾರಿಗಳನ್ನು ಸೇರಿಸಿ ಹಾಕಿ, ಮೋಸ್ಟ್ಲಿ ಸಿಹಿ ತರಕಾರಿಗಳೇ ಅಂತ ಹೇಳ್ಬೋದು, ಒಂದು ಕೂಟನ್ನು ಮಾಡ್ತಾಯಿದ್ದೀನಿ. ಬೇಸಿಗೆಗಾಲದಲ್ಲಿ ಅಡುಗೆ ಮನೆಯಲ್ಲಿ ಮಧ್ಯಾಹ್ನದ ಮೇಲೆ ನಿಂತ್ಕೊಂಡು ಅಡುಗೆ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು. ಮಧ್ಯಾಹ್ನದ ಹೊತ್ತಿಗೆ ಬಿಸಿಲು ಜಾಸ್ತಿ ಆಗಿರುತ್ತೆ. ಅಕಸ್ಮಾತ್ ಒಲೆ ಮೇಲೆ ಏನಾರೋ ಕುಕ್ಕರ್ ಏನಾರೋ ಅನ್ನಕ್ಕೋ ಅಥವಾ ಇನ್ನೇನಾರೋ ಬೇಯಿಸೋಕೆ ಇಟ್ಬಿಟ್ಟು ಅಡುಗೆ ಮನೇಲಿ ಕೆಲಸ ಮಾಡಬೇಕು ಅಂದರೆ ಸಿಕ್ಕಾಬಡೆ ಸೆಕೆ ಆಗ್ತಿರುತ್ತೆ. ಫ್ಯಾನ್ ಕೂಡ ಆನ್ ಮಾಡ್ಕೊಳ್ಳೋ ಹಾಗಿರಲ್ಲ. ಎಲ್ಲರ ಮನೇಲೂ ಇದೇ ಇದು ಅಂತ ಅಂದ್ಕೊಳ್ತೀನಿ. ಬೇಸಿಗೆ ಮಳೆ ಒಂದೋ ಎರಡೋ ಮಳೆ ಬಿದ್ರೂ ಸೆಕೆ ಜಾಸ್ತಿನೇ ಆಗಿದೆ. ಸೆಕೆ ಎಲ್ಲ ತಗ್ಸೋ ಅಷ್ಟು ಮಳೆ ಇನ್ನೂ ಬಂದಿಲ್ಲ. ಇವತ್ತಿನ ದಿವಸ ನಾನು ಕೂಟಿಗೆ ಹುರುಳಿಕಾಯಿ, ಕ್ಯಾರೆಟು, ನವಿಲುಕೋಸು, ಸೀಮೆ ಬದನೆಕಾಯಿ, ಹಾಗೆ ಒಂದು ಸ್ವಲ್ಪ ಕಡಲೆಬೀಜ, ಒಂದು ಹಿಡಿಯಷ್ಟು ಕಡಲೆಬೀಜ. ಅವರೆಕಾಳು ಕಾಲದಲ್ಲಂತೂ ತುಂಬಾ ಸೊಗಸಾಗಿರುತ್ತೆ. ಸ್ವಲ್ಪ ಅವರೆಕಾಳು ಹಾಕ್ಬೋದು. ಇಲ್ಲ ಅಂತಂದರೆ ಬಟಾಣಿ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಬಟಾಣಿ ಒಂದು ಸ್ವಲ್ಪ ಮಾಡ್ರನ್ ಟಚ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಈ ತರಕಾರಿಗಳು ಏನು ಹೇಳಿದ್ನಲ್ಲ ಅದು. ಸಿಹಿ ಕುಂಬಳಕಾಯಿ ಇತ್ತು, ಅದನ್ನು ಕೂಡ ಹಾಕ್ಬೋದಿತ್ತು. ಆದರೆ ನಂಗೆ ಅನಿಸ್ತು ಸಿಹಿ ಕುಂಬಳಕಾಯಿ ತುಂಬ ಜಾಸ್ತಿ ಆಗುತ್ತೆ, ಅದನ್ನ ಇನ್ನೊಂದು ದಿವಸ ಪಲ್ಯ ಮಾಡೋಣ ಮಾರನೇ ದಿವಸ. ಈಗ ಹಾಕ್ತಿರೋ ತರಕಾರಿ ಕ್ವಾಂಟಿಟಿನೇ ಸಾಕಷ್ಟು. ನಮ್ಮ ಮನೇಲಿ ಹುಳಿ ಇರ್ಬೋದು ಅಥವಾ ಕೂಟ್ ಇರ್ಬೋದು, ಎಲ್ಲದರಲ್ಲೂ ತರಕಾರಿ ಕ್ವಾಂಟಿಟಿ ಸಾಕಷ್ಟು ಹೆಚ್ಚಾಗೇ ಇರಬೇಕು, ಎಲ್ಲರಿಗೂ ಇಷ್ಟ ಆಗುತ್ತೆ. ನನಗೆ ನನ್ನ ವಿಡಿಯೋ ಕಾಮೆಂಟ್ಸಲ್ಲಿ ಹಿಂದೆ ಬಿಗಿನಿಂಗಲ್ಲಿ ಕೆಲವ್ರು ಕೇಳ್ತಾಯಿದ್ರು, ಇಷ್ಟೊಂದು ತರಕಾರಿ ಬಳಸ್ತೀರಾ, ಇಷ್ಟೊಂದು ಪಲ್ಯ ಮಾಡ್ತೀರಾ ಅಂಥೇಳಿ. ತರಕಾರಿ ನಮ್ಮ ಮನೇಲಿ ಎಲ್ಲರೂ ಖುಷಿಯಾಗಿ ತಿಂತಾರೆ. ಹಾಗಾಗಿ ಹೋಳು,
ಹುಳಿಲೋ ಕೂಟಲ್ಲೋ ಸಾಕಷ್ಟು ಇರಬೇಕಾಗತ್ತೆ. ಪಲ್ಯನೂ ಅಷ್ಟೇ ಮಾಡಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಮಾಡಬೇಕಾಗತ್ತೆ. ನೆಂಚ್ಕೊಳ್ಳೋದಕ್ಕೆ ಕಲಿಸ್ಕೊಳ್ಳೋದಕ್ಕೆ ಎಲ್ಲ ಥರನೂ. ನವಿಲು ಕೋಸು ಇತ್ತೀಚಿನ ದಿನಗಳು ತುಂಬ ಚೆನ್ನಾಗಿ ಬರ್ತಿದೆ ಅಂತ ನನಗೆ ಅನ್ನಿಸ್ತು. ಸಾಮಾನ್ಯವಾಗಿ ನವಿಲು ಕೋಸು ತರಬೇಕಾದ್ರೆ ನೋಡಿ ಮಾಡಿ ತರಬೇಕು. ಯಾಕಂದರೆ ಮೋಸ್ಟ್ಲಿ ಬಲ್ತೆ ಹೋಗಿರುತ್ತೆ ಅಥವಾ ನಾರಾಗಿರುತ್ತೆ, ತುಂಬ ನಾರಾಗಿರುತ್ತೆ. ಬಲ್ತಿರೋದ್ರ ನೆಕ್ಸ್ಟ್ ಲೆವೆಲ್ ನಾನು ಹೇಳ್ತಿರೋದು. ಎಳೆದಾಗ ಚೆನ್ನಾಗಿ ಸಿಗೋದು ತುಂಬ ಅಪರೂಪ, ಆದರೆ ಇತ್ತೀಚಿನ ತುಂಬ ಚೆನ್ನಾಗಿ ಸಿಗ್ತಿದೆ. ನವಿಲು ಕೋಸಲ್ಲಿ ತುಂಬಾ ಅಡುಗೆಗೆ ಅಂದರೆ ಸಾರು ಹುಳಿ ಪಲ್ಯ ಇಷ್ಟಲ್ದೇ ರೊಟ್ಟಿ ಮಾಡ್ತೀರಾ ಅಂದರೆ ಅಕ್ಕಿ ರೊಟ್ಟಿ ಜೊತೆಗೆ ತುರಿದು ಹಾಕ್ಕೋಬೋದು, ಅಥವಾ ಕೋಸಂಬರಿ ಥರ ಮಾಡ್ಕೋಬೋದು, ಇಲ್ಲ ಮೊಸರು ಬಜ್ಜಿ ಥರ ಮಾಡ್ಕೋಬೋದು. ಎಷ್ಟು ಥರ ಅಡುಗೆ ಬೇಕಾದ್ರೂ ಮಾಡ್ಬೋದು. ನವಿಲು ಕೋಸು ತುಂಬ ಒಳ್ಳೆಯದು. ಅದರಲ್ಲಂತೂ ನೀವು ಡಯಾಬಿಟಿಕ್ ಪೇಷಂಟ್ ಆಗಿದ್ದರೆ ತಿನ್ನಲೇಬೇಕು ಅಂತ ಕೂಡ ಹೇಳ್ತಾರೆ. ಆದರೆ ತರಕಾರಿ ಎಲ್ಲರಿಗೂ ಒಳ್ಳೆಯದೇ, ಸಾಕಷ್ಟು ನಾರಿನಂಶ ಸಿಗೋ ಅಂಥದ್ದು, ಅದನ್ನು ಎಲ್ಲರೂ ತಿಂದರೆ ಒಳ್ಳೆಯದೇ. ನವಿಲು ಕೋಸು ಸ್ವಲ್ಪ ದಪ್ಪಕ್ಕೆ ಹೆಚ್ಚಾಗ್ತೀನಿ, ಯಾಕೆಂತಂದರೆ ಸಾಕಷ್ಟು ಇದಾಗಿತ್ತು, ಅಂದರೆ ನಾರೆಲ್ಲ ಏನಿರಲ್ಲ, ಬೇಗ ಬೆಂದು ಹೋಗುತ್ತೆ ಅನಿಸ್ತಿತ್ತು. ಹಾಗಾಗಿ ಸ್ವಲ್ಪ ದಪ್ಪಕ್ಕೆ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಆ ರೀತಿ ಹೆಚ್ಚಿದೆ. ಎಲ್ಲ ತರಕಾರಿನೂ ಕುಕ್ಕರ್ಗೆ ಹಾಕ್ಕೊಂಡಿದ್ದಾಯಿತು. ಹಾಗೆಯೇ ತೊಗರಿಬೇಳೆ 3ರಿಂದ 5 ಜನ 4 ಜನಕ್ಕೆ ಆಗೋಷ್ಟು ಕ್ವಾಂಟಿಟಿಯಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಅದನ್ನು ಕೂಡ ಹಾಕ್ಕೊಂಡಿದ್ದಾಯಿತು. ಹಾಗೆ 1 ಹಿಡಿ ಕಡಲೆಕಾಯಿ ಬೀಜ ಎಲ್ಲದನ್ನು ಸ್ವಲ್ಪ ಅರಿಶಿನದ ಜೊತೆಗೆ 1ರಿಂದ 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಇಲ್ಲಿ ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕೊಬ್ಬರಿನ ಇಟ್ಕೊಂಡಿದ್ದೀನಿ. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉದ್ದಿನಬೇಳೆ, ಜೀರಿಗೆ ಮತ್ತು ಮೆಣಸು, ಹಾಗೆ ಸ್ವಲ್ಪ ಕೊತ್ತಂಬರಿ, ಜಾಸ್ತಿ ಹಾಕಿಲ್ಲ. ಇದಿಷ್ಟನ್ನು ಹುರಿದು ಇಟ್ಕೊಂಡಿದ್ದೀನಿ. ಮೆಣಸು ಜೀರಿಗೆ ಸ್ವಲ್ಪ ಜಾಸ್ತಿ ಇರಬೇಕು. ಇದೆಲ್ಲದನ್ನು ರುಬ್ಕೊಂಡ್ರೆ ಈ ಪೇಸ್ಟ್ ತಯಾರಾಗುತ್ತೆ. ಬೇಕಾದರೆ ಕರಿಬೇವಿನ ಸೊಪ್ಪನ್ನ 1 ಹಿಡಿ ಹುರಿಬೇಕಾದ್ರೆ ಮಸಾಲೆ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಹುರಿದು ರುಬ್ಬಿಟ್ಕೊಂಡ್ರೆ ಅದು ಕೂಡ ಒಳ್ಳೆಯದು. ಕುದಿಬೇಕಾದ್ರೆ ಹಾಕಿ ತಿನ್ನಬೇಕಾದ್ರೆ ಅದನ್ನು ತೆಗೆದಿಡ್ತಾರೆ ಅಂದರೆ ಈ ರೀತಿ ಮಾಡೋದ್ರಿಂದ ಕರಿಬೇವಿನ ಸೊಪ್ಪು ಚೆನ್ನಾಗಿ ದೇಹನ ಸೇರಿದಾಗುತ್ತೆ. ಈಗ ಮಸಾಲೆ ರುಬ್ಬಿಟ್ಟಿದ್ವಲ್ಲ ಅದನ್ನು ತರಕಾರಿ ಬೇಳೆ ಮಿಶ್ರಣ ಏನಿತ್ತಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರಾಗಿದೆ, ತೊಂದರೆ ಇಲ್ಲ. ಈಗ ಕುದಿಯೋಕ್ಕೆ ಶುರು ಆದಮೇಲೆ ಗಟ್ಟಿ ಆಗುತ್ತೆ, ಯಾಕೆಂದರೆ ಉದ್ದಿನಬೇಳೆ ಇರುತ್ತಲ್ವ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಕಲ್ಲುಪ್ಪು. ಈಗ ಇದು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೋಬೇಕು. ಆಮೇಲೆ ಇದಕ್ಕೆ ಒಂದು ತುಪ್ಪದಲ್ಲಿ ಸಾಸಿವೆ ಮತ್ತು ಕಡಲೆಬೇಳೆ ಒಗ್ಗರಣೆ ಮಾಡಿಕೊಂಡ್ರೆ ಕೂಟು ರೆಡಿ ಆಗುತ್ತೆ. ಮೇಲ್ಗಡೆ ನಿಂಬೆ ಹಣ್ಣನ್ನು ಹಿಂಡೋದನ್ನು ಮರಿಬೇಡಿ. ಕೂಟಿಗೆ ಸಾಮಾನ್ಯ ಹುಣಸೆ ಹಣ್ಣು ಹಾಕೋದಿಲ್ಲ. ಈಗ ಊಟದ ಸಮಯ ಆಗಿದೆ, ತಟ್ಟೆಗೆಲ್ಲ ಬಡಿಸಾಗಿದೆ. ಅರಳು ಸಂಡಿಗೆ ಕೂಟು ಅನ್ನ ಕಲಿಸ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಬರೆದು ತಿಳಿಸಿ. ಓದೋದಕ್ಕೆ ನಾ ಕಾಯ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಸುಂದರವಾದ ವ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.